ಕಲಾಜ್ಯೋತಿ ಚಾರಿಟಬಲ್ ಟ್ರಸ್ಟ್ ಇವತ್ತು ತನ್ನ 8ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದೆ. ಅದರ ಸಂಸ್ಥಾಪಕರಾದಂಥ ಮುನಿರಾಜರವರು ಈ ಸಮಾಜದಲ್ಲಿ ಏನು ದಿವ್ಯ ಚೇತನರಿದ್ದಾರೆ ಅವರಿಗೆ ಆಸರೆಯಾಗಿ ನಿಂತು ಅವರ ಎಲ್ಲರ ದೈಹಿಕ ಮಾನಸಿಕ ವೈಫಲ್ಯವನ್ನು ಮರೆತು ಈ ಸಮಾಜದಲ್ಲಿ ನಾವು ಕೂಡ ಮುಖ್ಯ ವಾಹಿನಿಗೆ ಬರಬಹುದು ಅನ್ನೋ ಒಂದು ಚೈತನ್ಯವನ್ನು ತುಂಬುವಂಥ ಕೆಲಸವನ್ನು ತುಂಬ ಶ್ರದ್ಧೆಯಿಂದ ಸಂಯಮದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಲಾಜ್ಯೋತಿ ಚಾರಿಟಬಲ್ ಟ್ರಸ್ಟ್ನ ಈ ಒಂದು ಸಂದರ್ಭದಲ್ಲಿ ಯಾರ್ಯಾರು ಈ ಒಂದು ಸಮಾಜಮುಖಿ ಕೆಲಸಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಅವರೆಲ್ಲರಿಗೂ ಸಹ ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ಸಮಾರಂಭವನ್ನು ಸಹ ಹಮ್ಮಿಕೊಂಡಿದ್ದಾರೆ. ಕಲಾಜ್ಯೋತಿ ಅದು ಕೇವಲ ಕಲಾಜ್ಯೋತಿ ಅಂದರೆ ಬರೀ ಪ್ರದರ್ಶನಕ್ಕೆ ಅಲ್ಲ, ಈ ಒಂದು ಕಲಾಜ್ಯೋತಿ ಯಾರು ದುರ್ಬಲರಿದ್ದಾರೆ, ಯಾರು ದೀನರಿದ್ದಾರೆ, ಯಾರು ವಿಕಲಚೇತನರಿದ್ದಾರೆ ಅವರಲ್ಲಿ ಆತ್ಮಜ್ಯೋತಿಯನ್ನು ಹಚ್ಚಿ ಆ ಮೂಲಕ ಉದ್ದೀಪನಗೊಳಿಸುವಂಥ ಕೆಲಸವನ್ನು ನಿಜಕ್ಕೂ ಮಾಡ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಈ ಒಂದು ಸಂಸ್ಥಾಪಕರಾದಂಥ ಮುನಿರಾಜರವರಿಗೆ ಭಗವಂತ ಮತ್ತಷ್ಟು ಶಕ್ತಿಯನ್ನು ಕೊಡಲಿ. ಯಾರು ಈ ಜಗತ್ತಿನಲ್ಲಿ ನಮಗೆ ಏನೂ ಇಲ್ಲ, ನಾವೆಲ್ಲರೂ ಸಹ ಭಗವಂತ ನಮ್ಮಲ್ಲಿ ಏನೋ ಕಿತ್ಕೊಂಡ್ಬಿಟ್ಟಿದ್ದಾನೆ ಅಂತ ಭಾವನೆ ಇರುತ್ತಲ್ಲ, ಅವರೆಲ್ಲರ ಭಾವನೆಯನ್ನು ಹುಸಿಗೊಳಿಸಿ ಅವರಲ್ಲಿ ಆತ್ಮಶಕ್ತಿಯನ್ನು ಆತ್ಮ ಚೈತನ್ಯವನ್ನು ತುಂಬುವಂಥ ಕೆಲಸವನ್ನು ಈ ಕಲಾಜ್ಯೋತಿ ಟ್ರಸ್ಟ್ ಮಾಡಲಿ. ಆ ಶಕ್ತಿಯನ್ನು ಭಗವಂತ ಅವರಿಗೆ ಮುನಿರಾಜ್ ಗೌಡ್ರಿಗೆ ಕೊಡಲಿ ಅಂತೇಳಿ ಹಾರೈಸ್ತೇನೆ. ತುಂಬ ಅದ್ಭುತವಾದ ದಿನ ನನಗಿವತ್ತು ಭಾಳ ಖುಷಿ ಅನಿಸ್ತಾ ಇದೆ. ಡಾಕ್ಟರ್ ಮುನಿರಾಜು ಅವರ ಪಕ್ಕದಲ್ಲಿ ನಿಂತ್ಕೊಂಡು ನಿಮ್ಮ ಜೊತೆಯಲ್ಲಿ ಮಾತಾಡ್ತಿದ್ದೀನಿ. ಒಬ್ಬ ವೈದ್ಯನಾಗಿ ಸಮಾಜದಲ್ಲಿ ಇಂಥ ಒಳ್ಳೆಯ ಕಾರ್ಯಗಳು ನಡೀತಿದ್ದಾಗೆ ಹೆಮ್ಮೆ ಅನಿಸುತ್ತೆ, ಸಂತೋಷ ಅನಿಸುತ್ತೆ. ನಾನು ಕೂಡ ಪಾರ್ಟ್ ಆಫ್ ದಿಸ್ ಪ್ರೋಗ್ರಾಮ್. ಆಗಲೇ MTB ನಾನು ಕೊಡುಗೈ ದಾನಿ ಅಂತ ಹೇಳಿದೆ, ಪುಣ್ಯಾತ್ಮರು ಅಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಡಾಕ್ಟರ್ ಮುನಿರಾಜು ಅವರು ನಮ್ಮ ಇಂಥ ಸೇವೆ ಮಾಡ್ತಿರೋದು ನಿಜವಾಗ್ಲೂ ಅದ್ಭುತ. ಅದರೊಳಗಾಗಿ ಇಷ್ಟು ಜನ ಮಾಧ್ಯಮದವರು ಒಂದು ಸಿನಿಮಾ ಇದ್ರದ್ದು ನಡೀತಲ್ಲ ಆ ಥರ ಇಷ್ಟು ಜನ ಸೇರಿ ಇದನ್ನು ಜನಸಾಮಾನ್ಯರಿಗೆ ಮಾಡ್ತಿರೋ ಒಳ್ಳೆ ಕೆಲಸನ ತಲುಪಿಸ್ತಿದ್ದೀರಲ್ಲ, ನಿಮಗೂ ಕೂಡ ಅಭಿನಂದನೆಗಳು. ನಿಜವಾಗ್ಲೂ ಇವತ್ತಿನ ಈ ವಿಕಲಚೇತನ ಅಲ್ಲ, ವಿಶಿಷ್ಟ ಚೇತನ ಮಕ್ಕಳಿಗೆ ಅವ್ರ ಕಷ್ಟ ಏನು ಅಂತ ನನಗೆ ಗೊತ್ತಿದೆ. ಸೊ ಆ ದೃಷ್ಟಿಯಲ್ಲಿ ನಾನು ಭಾಳ ಫೆಮಿಲಿಯರ್ ಇದ್ದೀನಿ. ನೀವು ಎಲ್ರಿಗೂ ಗೊತ್ತು, ನಾನು ಯೂಟ್ಯೂಬ್ನಲ್ಲಿ ಕೋವಿಡ್ ಟೈಮ್ನಿಂದಲೂ ಕೂಡ ಜನಗಳಿಗೆ ಸಾಕಷ್ಟು ಧೈರ್ಯ ಹೇಳಿ ಬಂದಂಥ ಒಬ್ಬ ವೈದ್ಯ. ಈ ಸಮಾರಂಭಕ್ಕೆ ಕರೆದಿದ್ದಕ್ಕೆ ನನಗೆ ಬೇರೆ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ನಮ್ಮ ಶಿವು ಹೇಳಿದ್ದಕ್ಕೆ ಶಿವು ಜೊತೆಯಲ್ಲಿ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಆ್ಯಕ್ಚುಲಿ ಮುನಿರಾಜ್ ಅವರು ಇಂಥ ಉತ್ತಮ ಕೆಲಸವನ್ನು ಮಾಡ್ತಿದ್ದಾರೆ ಅಂತ. ಅವ್ರಿಗೆ ಸಪೋರ್ಟ್ ಕೊಡಿ. ಇಷ್ಟೊತ್ತು ಕೂಡ ನಾವು ಅವ್ರಿಗೆಲ್ಲ ಸನ್ಮಾನ ಮಾಡಿದೆ ನಾನು. ಬೆಳಕು ಇರ್ಬೋದು ಇಂಥ ಅನೇಕ ವಾಲಂಟರಿ ಆರ್ಗನೈಸೇಷನ್ಸು ಇಂಥವ್ರ ಜೊತೆ ಕೈ ಜೋಡಿಸ್ತಾರೆ ಅಂದರೆ ಇಟ್ ಈಸ್ ಜಿನೈನ್. ಕಲಾಜ್ಯೋತಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದಂಥ ಮುನಿರಾಜ್ ಅವರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ 8ನೇ ವರ್ಷದ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ನಮಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದರು. ಆಹ್ವಾನದ ಮೇರೆಗೆ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಕೆಲವು ವಿಚಾರಗಳನ್ನು ನಾನು ಸಭೆಯಲ್ಲಿ ಕೂಡ ಸಾರ್ವಜನಿಕವಾಗಿ ಪ್ರಸ್ತಾಪವನ್ನು ಮಾಡಿದೆ. ಯಾಕೆಂದರೆ ಭಾಳ ಸಂತೋಷ. ಸಮಾಜದಲ್ಲಿ ನೊಂದು ಬೆಂದಂಥ ಅಂಗವಿಕಲರಾಗ್ಬೋದು ಅಥವಾ ಬುದ್ಧಿಮಾಂದ್ಯ ಓದುವುದು, ಹಾಗೆ ನಮ್ಮ ಅಂಧರು, ಇಂಥ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಸಮುದಾಯಗಳನ್ನು ಒಂದು ಟ್ರಸ್ಟ್ ಮೂಲಕ ಅವರು 10 ವರ್ಷಗಳಲ್ಲಿ ಪ್ರಾರಂಭ ಮಾಡಿ ಇವರ ಒಂದು 60 ಜನ ಅಂಧ ಮಕ್ಕಳನ್ನು ಇಟ್ಟು ಅವರಿಗೆ ಶಿಕ್ಷಣ ಹಾಗೆ ಅವರಿಗೆ ಊಟದ ವ್ಯವಸ್ಥೆ ಎಲ್ಲ ವ್ಯವಸ್ಥೆಯೊಂದಿಗೆ ಇವತ್ತು ಅದರ ಒಂದು ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಬೇರೆ ಬೇರೆ ಆಶ್ರಮಗಳು ಕೂಡ ನಮ್ಮ ಮೂಲಕ ಸಾಕಷ್ಟು ಆಶ್ರಮಗಳ ನಿರಾಶ್ರಿತರಿಗೆ ಅವರಿಗೆ ಎಲ್ಲ ರೀತಿಯ ಒಂದು ಸಹಕಾರ, ಒಂದು ಸಹಾಯ, ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ ಕೂಡ ಮುನಿರಾಜ್ ಅವರು ಮಾಡಿಸ್ತಾ ಇದ್ದಾರೆ. ಅದಕ್ಕೆ ನಾನು ಅವರಿಗೆ ಈ ಸಮಾರಂಭದಲ್ಲೇ ಭಾಳ ಮನದಾಳಪೂರ್ವಕವಾಗಿ ಅಭಿನಂದನೆಗಳು ಕೂಡ ನಾನು ಅವರಿಗೆ ಸಲ್ಲಿಸ್ತೀನಿ. ಇಲ್ಲಿ ಬಂದಂಥ ಎಲ್ಲ ಸಮಾಜದಲ್ಲಿ ನೊಂದು ಬೆಂದಂಥ ಸಮುದಾಯಗಳು ಇವರಿಗೆಲ್ಲರೂ ಕೂಡ ದೇವರು ಆಯುಧ ಆರೋಗ್ಯ ಸಕಲ ಸಂಪತ್ತುಗಳನ್ನು ಕೊಡಲಿ ಅಂತ ನಾನು ಈಗಾಗಲೇ ದೇವರಲ್ಲಿ ಕೂಡ ಪರವಾಗಿ ಪ್ರಾರ್ಥನೆ ಮಾಡಿದ್ದೇನೆ. ನಾವು ಕೂಡ ಇಂಥ ಸುಮಾರು 25-30 ನಿರಾಶ್ರಿತರ ಈ ಆಶ್ರಮಗಳಿಗೆ ಪ್ರತಿ ತಿಂಗಳು ಕೂಡ ಅವರಿಗೆ ಅಲ್ಲಿ ಅವಶ್ಯಕತೆ ಇರ್ತಕ್ಕಂಥದ್ದನ್ನು ನಾನು ಕೊಡುವಂಥ ಕೆಲಸ ನಾನು ಮಾಡ್ತಾ ಬಂದಿದ್ದೇನೆ. ಅದನ್ನು ಕೂಡ ಮುಂದೆ ಹೀಗೆ ಮುಂದುವರಿಸುವುದು ನಮ್ಮ MTB ಟ್ರಸ್ಟಿನ ದೇಹ ಮತ್ತು ಉದ್ದೇಶವೂ ಕೂಡ
ಶ್ರೀ ಕಲಾಜ್ಯೋತಿ ವಿಶೇಷ ಮಕ್ಕಳ 8ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕೃತಜ್ಞತಾ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ವಿಚಾರ ಪ್ರತಿ ವರ್ಷವೂ ಕೂಡ ಮಾಡ್ತಾ ಇದ್ದೀವಿ. ಯಾಕೆಂದರೆ ಎಲ್ಲರೂ ಕೂಡ ವ್ಯಕ್ತಿಯ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾರೆ. ಆದರೆ ಸುಮಾರು ಜನ ನನಗೆ ಹೇಳ್ತಾರೆ ನಿಮ್ಮ ಹುಟ್ಟುಹಬ್ಬ ಯಾವಾಗ ಅಂತ. ನನ್ನ ಹುಟ್ಟುಹಬ್ಬ ಇವತ್ತೇ. ಯಾಕೆಂದರೆ 50ಕ್ಕೂ ಹೆಚ್ಚು ಮಕ್ಕಳು ನಮ್ಮಲ್ಲಿ ಇವತ್ತು ಊಟ, ವಸತಿ, ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ, ಥೆರಪಿ ಪಡ್ಕೊಳ್ತಾ ಇದ್ದಾರೆ. ಸಿಂಗಲ್ ಪೇರೆಂಟ್ಸ್ ಮಕ್ಕಳಿದ್ದಾರೆ, ತಂದೆ ಇದ್ದು ತಾಯಿ ಇರಲ್ಲ, ತಾಯಿ ಇದ್ದು ತಂದೆ ಇರಲ್ಲ. ಅಂಥ ಮಕ್ಕಳುಗಳಿಗೆ ಇಬ್ಬರು ಇಲ್ದಿರೋಂಥ ಮಕ್ಕಳು, ತಂದೆ ಇಲ್ದಿರೋಂಥ ಮಕ್ಕಳುಗಳನ್ನ ನಾವು ಹ್ಯಾಂಡಿಕ್ಯಾಫ್ಟ್, ಬೆಡ್ ರಿಡನ್ ಮಕ್ಕಳು, ಮೆಂಟಲಿ, ಫಿಸಿಕಲ್ ಹ್ಯಾಂಡಿಕ್ಯಾಫ್ಟ್, ಬ್ಲೈಂಡು, ಈ ಥರ ಮಕ್ಕಳುಗಳಿಗೆ ಉಚಿತವಾಗಿ ಆಶ್ರಯವನ್ನು ಕೊಟ್ಟಿದ್ದೀವಿ. ನಿರಂತರವಾಗಿ ಸೇವೆ ನಡ್ಕೊಂಡು ಹೋಗ್ತಾ ಇದೆ. ಈ ಥರ ವೈದ್ಯರು ನಮಗೆ ಸಂಪರ್ಕ ಆಗಿದ್ದಾರೆ. ಈ ಥರದಲ್ಲೇ ಒಬ್ಬರು ಯಾರೋ ಭೇಟಿಯಾದರೂ ಮುಂದಿನ ದಿನಗಳು ಅವ್ರು ನಮ್ಮ ನಿರಂತರವಾಗಿ ಸೇವೆಗಿರ್ತಾರೆ. ಹಾಗಾಗಿ ನಾವು ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಹೇಗಪ್ಪ ಭೇಟಿ ಮಾಡೋದು ಅಂತಿದ್ದೋ ಇವತ್ತು ಒಂದು ವೇದಿಕೆಯಲ್ಲಿ ಸಿಕ್ಕಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸ್ಕೊಟ್ಟಿದ್ದಾರೆ. ನಿರಂತರವಾಗಿ ಅವರ ಸಹಕಾರ ನಮ್ಮ ಆಶ್ರಮಕ್ಕೆ ಅತ್ಯಗತ್ಯವಾಗಿದೆ. MTV ನಾಗರಾಜ್ ಸರ್ ಬಂದಿದ್ದರು, ಮತ್ತು ಹಲವಾರು ಗಣ್ಯರು ಈಗಾಗಲೇ ಬಂದು ಹೋಗಿದ್ದಾರೆ. ಇನ್ನು ಸ್ವಾಮೀಜಿಗಳು ಕೂಡ ಇನ್ನೊಂದು 5 ನಿಮಿಷದಲ್ಲಿ ಸ್ವಾಮೀಜಿಯವರು ಕೂಡ ಬರ್ತಾ ಇದ್ದಾರೆ. ನಾವು ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪ್ರಮಾಣವಾಗಿ ಸಹಕರಿಸುವಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.